ನನ್ನ ಹೆಂಡತಿಯನ್ನು ಆ ರೀತಿಯಲ್ಲಿ ಅವರು 3rd ಡಿಗ್ರಿ ಬರ್ನ್ಸ್ ಮಾಡಿ ನನ್ನ ಬಾತ್ರೂಮಲ್ಲಿ ಹಾಕಿದ್ರು ಬಡ್ಡಿ ಮಕ್ಕಳು. ನಾನು 1 ಗಂಟೆಗೆ 4/4/79 ತಾಲೂಕು ಬೋರ್ಡ್ ಆಸ್ಪತ್ರೆಯಿಂದ ಗೌರ್ಮೆಂಟ್ ಡಾಕ್ಟರ್ ಆಗಿ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಮಕ್ಕಳು ಪಣಂಬರಲ್ಲಿ ಓದ್ತಿದ್ರು, ನೀನು ಹೋಗ್ತಾ ಮಿಂದ ಅಂತ ಹೇಳಿದ್ರೆ ಕೇಳಲೇ ಇಲ್ಲ. 1 ಗಂಟೆಗೆ ಸೈಕಲ್ ಮೋಟರ್ಲ್ಲಿ ಹೋಗುವ, 1 ಗಂಟೆಗೆ ನಾನು 3rd ಡಿಗ್ರಿ ಬರ್ನ್ ಬಾಡಿ ನೋಡ್ತೇನೆ ಸ್ವಾಮಿ ಮನೆಯಲ್ಲಿ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸೇಸ್ 2 fractures of the body. One is neck, another is elbow. Later on, the body where it has been burnt, petrol ಹಾಕಿ ಅವರು ಒಚ್ಚಿದಿರಲ್ಲ 3rd ಡಿಗ್ರೀಸ್ಗೆ, ಆ ಹಿಪ್ಸ್ ಕೆಳಗಿದ್ದ ಸಿಮೆಂಟ್ ಅಲ್ಲಿ ಎದ್ದೋಗಿತ್ತು, ಶೋಲ್ಡರ್ ಇಟ್ಟಲ್ಲೆಲ್ಲ ಸಿಮೆಂಟ್ ಎದ್ದೋಗಿತ್ತು. ನನ್ನ ಹೆಂಡತಿಯ ಪೆಟ್ರೋಲ್ ಈ ಮೈಕಂಡು ಬೆಂಕಿ ಹಾಕೊಂಡಿದ್ರೆ ಆ ಸುಲಭದಲ್ಲಿ ಆ ಸಿಮೆಂಟ್ ಎದ್ದೋಗ್ತಿರ್ಲಿಲ್ಲ. ಆ ರೀತಿಯಲ್ಲಿ ಮಲಗಲಿಕ್ಕೆ ಸಾಧ್ಯ ಇರಲಿಲ್ಲ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಓದಿತ್ತ ಬಿಡುತ್ತಾ ಗೊತ್ತಿಲ್ಲ, ಕಾನೂನನ್ನು ನನ್ನ ಹೆಂಡತಿಯನ್ನು ಆ ರೀತಿಯಲ್ಲಿ ಅವರು 3rd ಡಿಗ್ರಿ ಬರ್ನ್ಸ್ ಮಾಡಿ ನನ್ನ ಬಾತ್ರೂಮಲ್ಲಿ ಹಾಕಿದ್ರು ಬಡ್ಡಿ ಮಕ್ಕಳು. ನಾನು 1 ಗಂಟೆಗೆ 4/4/79 ತಾಲೂಕು ಬೋರ್ಡ್ ಆಸ್ಪತ್ರೆಯಿಂದ ಗೌರ್ಮೆಂಟ್ ಡಾಕ್ಟರ್ ಆಗಿ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಮಕ್ಕಳು ಪಣಂಬರಲ್ಲಿ ಓದ್ತಿದ್ರು, ನೀನು ಹೋಗ್ತಾ ಮಿಂದ ಅಂತ ಹೇಳಿದ್ರೆ ಕೇಳಲೇ ಇಲ್ಲ. 1 ಗಂಟೆಗೆ ಸೈಕಲ್ ಮೋಟರ್ಲ್ಲಿ ಹೋಗುವ, 1 ಗಂಟೆಗೆ ನಾನು 3rd ಡಿಗ್ರಿ ಬರ್ನ್ ಬಾಡಿ ನೋಡ್ತೇನೆ ಸ್ವಾಮಿ ಮನೆಯಲ್ಲಿ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸೇಸ್ 2 fractures of the body. One is neck, another is elbow. Later on, the body where it has been burnt, petrol ಹಾಕಿ ಅವರು ಒಚ್ಚಿದಿರಲ್ಲ 3rd ಡಿಗ್ರೀಸ್ಗೆ, ಆ ಹಿಪ್ಸ್ ಕೆಳಗಿದ್ದ ಸಿಮೆಂಟ್ ಅಲ್ಲಿ ಎದ್ದೋಗಿತ್ತು, ಶೋಲ್ಡರ್ ಇಟ್ಟಲ್ಲೆಲ್ಲ ಸಿಮೆಂಟ್ ಎದ್ದೋಗಿತ್ತು. ನನ್ನ ಹೆಂಡತಿಯ ಪೆಟ್ರೋಲ್ ಈ ಮೈಕಂಡು ಬೆಂಕಿ ಹಾಕೊಂಡಿದ್ರೆ ಆ ಸುಲಭದಲ್ಲಿ ಆ ಸಿಮೆಂಟ್ ಎದ್ದೋಗ್ತಿರ್ಲಿಲ್ಲ. ಆ ರೀತಿಯಲ್ಲಿ ಮಲಗಲಿಕ್ಕೆ ಸಾಧ್ಯ ಇರಲಿಲ್ಲ. ರೂರಲ್ ಸರ್ವಿಸ್ 65, 66, my wife, I got married, and poor thing, the first delivery, my son was 4 years old, and so-called chairman Hegde sent an appointment letter to my house because she was the only lady having BSc B.Ed, science graduation, and the high school was recognized because of her going out to school for appointment. It was a small history. Unluckily, in 75-76, the same management president, Mr. Hegde, simply bought his religion fellow, a junior, in other society which was there in Ujre. Those days we thought we got every right to question this and get the seniority. We simply went to him and asked. They said, legally if it is so, I will get it, I will do it. The man simply refused to accept the registered letter which was given by one famous lawyer, U.R. Kinney from Mangalore. And he was his client. Oh, that was the real vagary of this gentleman, so-called chairman of that school society. So, Kannada will do? Okay, sir. Okay, sir. So, ಆ ಅಧ್ಯಕ್ಷನಾದಂಥ ಮನುಷ್ಯ ಬರೀ ಆರ್ಡಿನರಿ ಮನುಷ್ಯ. 2 ಸೊಸೈಟಿ ಇದೆ. ಒಂದು ಸೊಸೈಟಿಯಿಂದ ಜೂನಿಯರ್ ತಂದು ಹೆಡ್ ಮಾಸ್ಟರ್ ಮಾಡುವ ಆಲೋಚನೆ ಅವನ ಜಾತಿ. ಥಿಂಕ್ ಇನ್ 70s, I say, come on, this is really funny. Even today the same thing is running. 60 years independence, so democracy dead. And so powerful, even though he promised, ಅವ್ರು ಪ್ರಾಮಿಸ್ ಮಾಡಿ ಸಹಿತ ಬ್ರೇಕ್ ಮಾಡಿದ್ರು. ನಾವು ಫರ್ದರ್ ಪ್ರೊಸೀಡ್ ಮಾಡಿ ಹೈಕೋರ್ಟ್ ವರೆಗೆ ಕೇಸ್ ಹೋಯಿತು. ಅದರ ಇಡೆಯಲ್ಲಿ ನನ್ನ ಹೆಂಡತಿಯನ್ನು ಡ್ರಾಪ್ ಮಾಡುವ ಗೇಟ್ನಲ್ಲಿ 2 ಲಾರಿ ಜನ ತಡೆ ಹಿಡಿದು ನಮ್ಮನ್ನು ಬಡಿಲಿಕ್ಕೆ ಬಂದರು. ಐ ಸ್ಟಿಲ್ ರಿಮೆಂಬರ್ 78. ನನ್ನ ಹೆಂಡತಿ ಕೆಳಗೆ ಕೂತ್ಬಿಟ್ರು. ಏನ್ ಮಾಡ್ತಾರೆ ಮಾಡಲ್ರಿ ಇವ, ಅವ್ನು ಹೆಡ್ ಮಾಸ್ಟರ್ ಕೆಲಸ ಕೊಡಿದ್ರು, ಕಾನೂನು ಅದು ಪಾಲಿಸೋದು ಬೇಡ ಅಂತ ಹೇಳ್ತಾ ಇದ್ಲು ನನ್ನ ಹೆಂಡತಿ ಪಾಪ. ಅದೇ ಟೈಮ್ನಲ್ಲಿ ನಾನು ವಸಂತ್ ಬಂಗೇರ್ ಅಂತ ನನ್ನ ಸ್ನೇಹಿತರಿದ್ರು, ಅವಾಗ MLA ಆಗಿದ್ರು, ಇಲ್ಲ ಪ್ರಶ್ನೆ ಇಲ್ಲ. ಅವರು 2 ಲಾರಿ ಜನ ತರ್ತಾರೆ, ಇವ್ರಿಗೆ 2 ಲಾರಿ ಜನ ಇಲ್ಲ ಅಂತ ಆಯ್ತು. ಇದು ಧರ್ಮಸ್ಥಳ ಗೇಟ್ ಎದುರಿಗಾದ ಸಂಗತಿ. ಅದ್ರ ನಂತರ ಅವತ್ತು ಸಾಯಂಕಾಲವೇ ನಮಗೆ ಸಸ್ಪೆನ್ಷನ್ ಲೆಟರ್ ಬಂತು ನನ್ನ ಹೆಂಡತಿಗೆ. 14 ತಿಂಗಳು ನಮಗೆ ಊರು ಬಿಡಬೇಕು, ಥ್ರೆಟ್ನಿಂಗು, ರಾತ್ರಿ ಕಲ್ಲು ಬಿಸಾಡೋದು ಎಲ್ಲ ಎಂತೇಕ್ ಬುದ್ಧಿ. ಆ ಅಧ್ಯಕ್ಷನಾದವನು ಇವತ್ತಿಗೂ ಅಧ್ಯಕ್ಷನಾಗಿ ಬದುಕ್ತಾನೆ, ಆ ದೇವಸ್ಥಾನದ ಅಧಿಕಾರಿಯಾಗಿ ಬದುಕಲ್ಲ. ಈಗ 2 ಕೋಟಿ ರೂಪಾಯಿ 7 ಜನರ ಮೇಲೆ, ಪಾಪದ ಈ ಸೌಜನ್ಯ ತಾಯಿ ಮೇಲೆ ಸಹಿತ ಮಾನನಷ್ಟಕ್ಕೆ ಹಾಕಿದ್ದಾನೆ. ಉಂಟ ಮರ್ಯಾದೆ. ಈ ಹೆಂಗ್ಸ್ ಏನ್ ಮಾಡುತ್ತೆ? ಮಗಳನ್ನ ಕಳ್ಕೊಂಡು ಕೂಗ್ತಾ ಇದೆ ವರ್ಷದಿಂದ.
2 ಕೋಟಿ ಮಾನಷ್ಟು ನೋಟಿಸ್ ಸ್ವಾಮಿ. ಯಾಕೆ ನನ್ನನ್ನು ಬಿಟ್ಟಿದ್ದಾನೇನೋ, ಬೈತಾನೆ ಇದ್ದೆ ನನ್ನ. Truth of it, he behaves like that. Take it from even today, the same thing runs, same gene runs in the blood. You can't change it. Other day, his own family member was asking, I said, all the poor are like that. You can't accept anybody to be normal because the whole blood circulation is that gene. In fact, you can't remove it medically. ಯಾಕಂದ್ರೆ ಅದ್ರಲ್ಲಿ ರಕ್ತದಲ್ಲಿ ಇದನ್ನು ಯಾರು ತೆಗಿಲಿಕ್ಕಾಗಲ್ಲ ಸ್ವಾಮಿ. ನಂದೇ ಗುಣ. ನಾನು ಬರೀ ಡಾಕ್ಟರ್ ಆಗಿ ಬಂದೆ. ಇದು 51 ವರ್ಷ ಆಯ್ತು ಡಾಕ್ಟರ್ ಆಗಿ. ಗೌರ್ಮೆಂಟ್ ಡಾಕ್ಟರ್ ಆಗಿ 25,000 ಪೆನ್ಷನ್ ಸಿಕ್ಕುತ್ತೆ. 17 ವರ್ಷದಿಂದ ಫ್ರೀ ಸರ್ವಿಸ್ ಮಾಡ್ತಾ ಇದ್ದೆ ನಾನು. 1 ರೂಪಾಯಿ ಒಬ್ಬರಲ್ಲಿ ತಗೊಳ್ಳಿಲ್ಲ. ಈ ಆಸ್ಪತ್ರೆಗೆ ನಾನು 1,000 ಸಲ ಬಂದಿರ್ಬೋದು. ಯಾವುದೇ ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ನೆಫ್ರಾಲಜಿ ಪೇಷಂಟ್ ಇರ್ಬೋದು, ಸೈಕಾಟ್ರಿಕ್ ಪೇಷಂಟ್ ಇರ್ಬೋದು, ಎಷ್ಟು ಸಲ ತಿರುಗಿದ್ದಾನೆ. ಅವರ 10 ಪೈಸದ ನಂದೇ 10 ರೂಪಾಯಿ ಖರ್ಚು ಮಾಡಿ ಅವ್ರಿಗೆ ಸೇವೆ ಮಾಡಿದ್ದಾನೆ. ನನ್ನ ತಾಲೂಕಲ್ಲಿ ನನ್ನ ಸಂಬಳದ ಹಣ ವಾಪಸ್ ಕೊಟ್ಟಿದ್ದಾನೆ. ನನಗೇನು ಅಹಂಕಾರ ಇಲ್ಲ. ಡಾಕ್ಟರ್ ಆಗಿ ಮಾಡಿದ್ದೇನೆ ನಾನು, ಇನ್ನೂ ಮಾಡ್ತಾ ಇದ್ದೇನೆ ನಾನು. ನನ್ನ ಪೆನ್ಷನ್ ಸಹಿತ ವಾಪಸ್ ಕೊಡಬೇಕು. ನಾವು ಒರಿಜಿನಲಿ ಅದೇ ರೀತಿ ಬದುಕಲಿಕ್ಕೆ ಹಳ್ಳಿಗೆ ಹೋದ ಡಾಕ್ಟರ್ ಹಣೆವರ ನೋಡಿ. ಹೆಂಡತಿನ ಕಳ್ಕೊಂಡು 34 ವರ್ಷ ನೋಡಿ. ಹೆಂಡತಿ ಎಂಬ ಶಬ್ದ ಅರ್ಥ ಗೊತ್ತಿಲ್ಲ ಆ ಮನುಷ್ಯನಿಗೆ. ಅಥವಾ ಈ ಹುಡುಗಿ ರೇಪ್ ಮಾಡಿ ಕೊಂದಿದ್ದಾರೆ, ಗರ್ಭದಲ್ಲಿ ಹೊಯ್ಗೆ ಹಾಕಿದ್ದಾರೆ. ಇದು ಯಾವುದು ಕರುಣೆ ಇಲ್ಲ. 1 ದಿವಸ ಅದ್ರ ಭಾಷಣ ಮಾಡಿದಾನ ಆ ಮನುಷ್ಯ? 1 ದಿವಸ ಅದ್ರ ಬಗ್ಗೆ ತನಿಖೆ ಮಾಡಿದಾನ, ಆಲೋಚನೆ ಮಾಡಿದಾನ? ಇಲ್ಲ. ಆ ಯೋಗ್ಯತೆ ದೇವ್ರು ಕೊಡಲೇ ಇಲ್ಲ. ಯಾಕಂದ್ರೆ ಯೋಗ್ಯತೆ ಇಲ್ಲ. ವೆರಿ ಸಿಂಪಲ್. ಇದೇನು ಯಾರ ಮೇಲೆ ಹಠದಲ್ಲಿಲ್ಲ. ನನ್ನ ಹೆಂಡತಿಯನ್ನು ಆ ರೀತಿಯಲ್ಲಿ ಅವರು 3rd ಡಿಗ್ರಿ ಬರ್ನ್ಸ್ ಮಾಡಿ ನನ್ನ ಬಾತ್ರೂಮಲ್ಲಿ ಹಾಕಿದ್ರು ಬಡ್ಡಿ ಮಕ್ಕಳು. ನಾನು 1 ಗಂಟೆಗೆ 4/4/79 ತಾಲೂಕು ಬೋರ್ಡ್ ಆಸ್ಪತ್ರೆಯಿಂದ ಗೌರ್ಮೆಂಟ್ ಡಾಕ್ಟರ್ ಆಗಿ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಮಕ್ಕಳು ಪಣಂಬರಲ್ಲಿ ಓದ್ತಿದ್ರು. ನೀನು ಹೋಗ್ತಾ ಮಿಂದ ಅಂತ ಹೇಳಿದ್ರೆ ಕೇಳಲೇ ಇಲ್ಲ. 1 ಗಂಟೆಗೆ ಸೈಕಲ್ ಮೋಟ್ರಲ್ಲಿ ಹೋಗುವ. 1 ಗಂಟೆಗೆ ನಾನು 3rd ಬರ್ನ್ ಬಾಡಿ ನೋಡ್ತೇನೆ ಸ್ವಾಮಿ ಮನೆಯಲ್ಲಿ. ಇವತ್ತಿಗೂ ಹೊಟ್ಟೆ ಉರಿಯುತ್ತೆ. 3 ತಿಂಗಳು ನಾನೇ ಕೊಂದೆ ಅಂತ ಹಂಟು ಮಾಡಿದ ಸಹ ಒಬ್ಬ ರಮೇಶ್ ಅಂತ SP ಬಂದ. ಏನು ಇವೆಲ್ಲ ಹಕ್ಕಿ ಬೀಳ್ದಾಗಿದ್ದು, ವಾರಕ್ಕೆ 2 ಸಲ ಸಿನಿಮಾ ನೋಡ್ಲಿಕ್ಕೆ ಹೋಗ್ತೀರಿ, ಅಷ್ಟು ಜಮ್ಮಾಗಿದ್ರಿ, ನಾ ಎಂತ ಬರಲಿಕ್ಕೆ ಆಗ ಬರ ಅಂತ ಹೇಳಿದ್ರೆ ಸೂಯಿಸೈಡ್ ಅಂತ ಬರೋದು ಅವ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸೇಸ್ 2 fractures of the body. One is neck, another is elbow. Later on, the body where it has been burnt, ಪೆಟ್ರೋಲ್ ಹಾಕಿ ಅವರು ಒಚ್ಚಿದಿರಲ್ಲ 3rd ಡಿಗ್ರಿಗೆ, ಆ ಹಿಪ್ಸ್ ಕೆಳಗಿದ್ದ ಸಿಮೆಂಟ್ ಅಲ್ಲಿ ಎದ್ದೋಗಿತ್ತು. ಶೋಲ್ಡರ್ ಇಟ್ಟಲ್ಲೆಲ್ಲ ಸಿಮೆಂಟ್ ಎದ್ದೋಗಿತ್ತು. ನನ್ನ ಹೆಂಡತಿಯ ಪೆಟ್ರೋಲ್ ಈ ಮೈಕಂಡು ಬೆಂಕಿ ಹಾಕೊಂಡಿದ್ರೆ ಅಷ್ಟು ಸುಲಭದಲ್ಲಿ ಆ ಸಿಮೆಂಟ್ ಎದ್ದೋಗ್ತಿರ್ಲಿಲ್ಲ. ಆ ರೀತಿಯಲ್ಲಿ ಮಲಗಲಿಕ್ಕೆ ಸಾಧ್ಯ ಇರಲಿಲ್ಲ. On the parallel line of losing my wife in such a condition, even today I feel very bad. My son is a doctor. He says, come back. Mom won't come. Why do you simply hunt? These people can buy anything in the world because they got money. ಈ ವಾಕ್ಯ ನನ್ನ ಮಗ ಒಬ್ಬ MD ಮಾಡಿದ ಹೇಳ್ತಾನೆ. ನೀವು ಆಲೋಚನೆ ಮಾಡಬೇಕು. ಇದು ಮಕ್ಕಳಾಟಿಗೆ ನನ್ನ ಮಗಳಿದ್ದಾಳೆ ಪಾಪ. ಕಮ್ ಡ್ಯಾಡ್ ಹಂಟ್, ಡೋಂಟ್ ವರಿ ಅಟ್ ಆಲ್. ಯು ಮಸ್ಟ್ ಹಂಟ್ ರೈಟ್ ನೌ. ದಿಸ್ ದ ಬೆಸ್ಟ್ ಟೈಮ್ ಟು ಹಂಟ್ ಹಿಮ್. ಇನ್ನು ನನ್ನಂತ ಒಂದು ಪರಿಸ್ಥಿತಿ ಈಗ ಆಗೋಗಿ ಸೌಜನ್ಯಸ್ ಮದರ್, ಐ ಟೆಲ್ ಯು, ಹಿಸ್ ಫಾದರ್, when I see them, I simply break down. I break down. Poor people. I know the poverty. I know every inch of poverty in South Canada. I have run at all the taluks. I have worked in Beltandi Taluk. I know every corner of Beltandi Taluk. As a medical officer, I never slept over. I used to be very, very simple and serve them out. Even today, at an average, I attend to most of the cancer patients and heart patients. I do so many things. But now Saujanya has brought out this whole, my wife's murder. Practically, the whole management is responsible and president of the management is responsible, so-called Hegde. And in Dharmasthala, there are so many things happening. So I don't want to open it in this learned people's gathering. I don't want to hurt you also, because, I can talk hours together on this subject. Hope everybody will believe it and help us out to fight this. ಒಂದು ನಮ್ಮ ಹೋರಾಟ ಇದೆಯಲ್ಲ, ನೋಡಿ ಲೆಕ್ಕಾಚಾರಕ್ಕೆ ಸೌಜನ್ಯ ನೋಡಿ. ಮಹೇಶ್ ಶೆಟ್ಟರ್ ಇದ್ದಾರೆ, ತುಂಬಾ ಮಹೇಶ್ ಶೆಟ್ಟರ್ ಅಂತ ಜನರಿದ್ದಾರೆ ಅಲ್ಲಿ. ಎಲ್ಲರೂ ಎದ್ದು ಕೂತಿದ್ದಾರೆ. ಎಲ್ರಿಗೂ ಕರೆಸಿ ಥ್ರೆಟ್ನ್ ಮಾಡೋದು, ಟೆಲಿಫೋನ್ ಮಾಡೋದು ಎಲ್ಲ ಇಂಥವು ನಡೀತಾ ಉಂಟಲ್ಲಿ. ನನ್ನದು ಹೇಳ್ತೇನೆ ಕೇಳಿ. ಒಂದು ಗವರ್ಮೆಂಟ್ ಆರ್ಡರ್ ಬಂತು 3 ವರ್ಷದಿಂದ. BSM ಡಾಕ್ಟರ್ ಆದವರು ಪ್ರಾಕ್ಟೀಸ್ ಮಾಡುವಾಗ ಅಲೋಪತಿ ಅಂತ ಬಂತು. ಬಂದ ಕೂಡಲೇ 26 ವರ್ಷದಿಂದ ಹಳ್ಳಿಯಲ್ಲಿ ಕೆಲಸ ಮಾಡೋರು ಡಾಕ್ಟರ್ ಇದ್ರು, ಗೊತ್ತದವರು ನನಗೆ. ಅವ್ರು ಬಂದು, ಸಾರ್ ಈಗ ಆಯ್ತು ಸಾರ್, ಏನ್ ಮಾಡ್ಬೇಕು ಕೇಳಿದ್ರು. ಏನು ಮಾಡಬೇಡ, ನಾನು ಅಪ್ಲಿಕೇಶನ್ ತುಂಬಿಸ್ತೇನೆ, ನನ್ನ ಅಸಿಸ್ಟೆಂಟ್ ಆಗಿ ನೀನು ಕೆಲಸ ಮಾಡು. ವೆರಿ ಸಿಂಪಲ್ ಇಟ್ ಇಸ್. ನೋಬಡಿ ಕ್ಯಾನ್ ಟಚ್ ಮೀ ಅಂಡ್ ಟಚ್ ಹಿಮ್. ಸೊ ಅದೇ ನನ್ನ ಬೋರ್ಡ್ ಹಾಕಿದ್ದ ಮನುಷ್ಯ. ನಾನು ಅಲ್ಲಿ 1 ದಿವಸ ಕೂತ್ಕೊಳ್ಳಿಲ್ಲ ನಿಜವಾಗ್ಲು.
ಆ ಬೋರ್ಡನ್ನು ತೆಗೆದಿದ್ರೆ ನಿನಗೆ ಏನು ಮಾಡ್ತೇವೆ ಗೊತ್ತುಂಟ ಅಂತ ಟೆಲಿಫೋನ್ಗಳು ಆ ಡಾಕ್ಟ್ರಿಗೆ ಪಾಪ. ಮೊನ್ನೆ ನನ್ನ ಗೇಟಿಗೆ ತೆಗೆದು ಕಟ್ಟಿ ಅಂತ ಹೇಳಿದೆ. ನೋಡಿ, ಇಲ್ಲಿವರೆಗೆ ಸಹಿತ ಅವರು ಆ ಸ್ವತಂತ್ರವನ್ನು ಅಳೆದು ಬಿಡುವ ಒಂದು ಆಲೋಚನೆ ಮಾಡ್ತಾರಲ್ಲ, ಅವರಿಗೆಲ್ಲ ನ್ಯಾಯ, ನಿಷ್ಠೆ, ಪ್ರೀತಿ, ವಾತ್ಸಲ್ಯ, ಮಗಳು, ಹೆಂಡತಿ, ತಾಯಿ, ಈ ಯಾವ ಶಬ್ದಕ್ಕೂ ಮರೆಯೋದಿಲ್ರಿ. ಅರ್ಥ ಆಯ್ತು? ಅವರೆಲ್ಲ ಭಾಷಣ ಮಾಡ್ತಾರೆ, ಯಾರು ಬರೆದು ಕೊಟ್ಟದ್ದು ಬರೀತಾರೆ ಅಷ್ಟೇ. ಈ ದಿನ ನೀವೆಲ್ಲ ಸೇರಿದಿರಿ, ನಮ್ಮ ಬೆನ್ನೆಲುಬಾಗಿ ಪ್ರತಿಭಟನೆಗೆ ಅನುವು ಮಾಡಿಕೊಟ್ಟಿದ್ದೀರಿ. ನಮ್ಮ ಕನಸು ತುಂಬ ದೊಡ್ಡದಿದೆ, ಆಗ್ಬೋದು, ಗ್ಯಾರಂಟಿ ಆಗುತ್ತೆ, ಡೌಟೇ ಇಲ್ಲ ಅದರಲ್ಲಿ. ಸುಪ್ರೀಂ ಕೋರ್ಟ್ ಒಬ್ಬ ಜಡ್ಜ್ ನಮ್ಮಲ್ಲೇ ಬಂದು ಕುತ್ಕೊಳ್ಳೋಕೆ ಬೆಳ್ತಂಗಿಲ್ಲ. 4-6 ಜನ ಇನ್ಸ್ಪೆಕ್ಟರ್ ಕಳಿಸಿ ಪ್ರತಿ ಅವರಿಗೆ ರಿಪೋರ್ಟ್ ಮಾಡಿ ದಾಖಲೆ ಆಗಿಬಿಡ್ಬೇಕು. ಅವನಿಗೆ ಚೇಂಜ್ ಮಾಡ್ಲಿಕ್ಕೂ ಪುರುಸತ್ತಿರಬಾರ್ದು. ಇದು ನನ್ನ ದೇಶ ಸ್ವಾಮಿ, ಇದು ಎಲ್ರಿಗೂ ಗುರ್ತುಂಟು, ಯಾರು ಮಾತಾಡೋದು ಅಷ್ಟೇ. 1 ಗಂಟೆ ಅಲ್ಲಿ ರಿಪೋರ್ಟ್ ಮಾಡಿದ್ರೆ ಅಲ್ಲಿ ಕೇಬಲ್ ಆಗಿ ಡಿಕೇ ಆಗ್ಬೇಕು ಜಡ್ಜ್ ಮುಂದೆ. ಮತ್ತೆ ಬಂದ ಒಂದು ಶಬ್ದ ತೆಗಿಲಿಕ್ಕಿಲ್ಲ ಬಡ್ಡಿಗಳ. ಯಾರೇ ಇರ್ಬೋದು, ನನ್ನ ತಮ್ಮ ಇರ್ಬೋದು, ಅಣ್ಣ ಇರ್ಬೋದು, ಯಾರೇ ಇರ್ಬೋದು. ದಿಸ್ ಹ್ಯಾಪಿಂಗ್ ಇನ್ ಮೈ ಕಂಟ್ರಿ. ಐ ಟೆಲ್ ಯು, ವಿ ಹ್ಯಾವ್ ಬಿಕಮ್ ಲೂಸರ್ಸ್. ಡೆಮೋಕ್ರಸಿ ಲೂಸರ್ಸ್. ಐ ಟೆಲ್ ಯು, ಪ್ರಾಕ್ಟಿಕಲಿ ವಿ ಆರ್ ಲೂಸರ್ಸ್. ನಾನು 34 ವರ್ಷ ಹೆದರಿಕೆಯಲ್ಲಿ ಬದುಕಿದ್ದೇನೆ, ಗೊತ್ತುಂಟ ನಿಮಗೆ. ಹೇಗೆ ಯಾರಿಗೆ ಹೇಳಿದ್ಯಾ? ಈ ಆಫೀಸಿನ ಗನ್ ಲೈಸೆನ್ಸ್ ಕೇಳಲಿಲ್ಲ ನಾನು, ಏನು ಮಾಡಿರ್ಬೋದು? 10 ಜನ ಬರ್ತಾರೆ, 50 ಜನ ಬರ್ತಾರೆ, ಏನ್ ಮಾಡ್ಬೋದು? ಯಾರಿಗಾದ್ರು ಐಡಿಯಾ ಇದೆಯಾ? ಯು ನೋ ವಾಟ್ ಇಸ್ ಕಾಲ್ಡ್ ಸೈನೈಡ್? ಈ ಪೇಪರ್ ಓದಿದ್ರೆ ಅಷ್ಟೇ, ಸೈನೈಡ್ ತಿನ್ ಸತ್ತ ಅದು ಇರೋದಿಲ್ಲ. ದ ಬೆಸ್ಟ್ ಥಿಂಗ್ ಟು ಹ್ಯಾವ್ ಇಟ್ ಆನ್ ದ ಆರ್ಗನ್, ವಾಟ್ ಎವರ್ ಯು ಹ್ಯಾವ್ ಗಾಟ್, ಹೋಲ್ಡ್ ಇಟ್. ದಟ್ ಕ್ಯಾನ್ ಕಿಲ್ 10 people in a minute. ಈಸಿಯೆಸ್ಟ್ ವೇ. ನೋಬಡಿ ಕ್ಯಾನ್ ಅಬ್ಜೆಕ್ಟ್ ದಿಸ್. ಕಾನೂನು ಸಹಿತ ಅಬ್ಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ. ನಾನು ಡಾಕ್ಟರ್ ಈ ಮಾತು ಹೇಳ್ಬೋದು. ಹೇಗೆ ಬದುಕಿದ್ರೆ ನಿಮ್ಗೆ ಅನುಮಾನ ಬಂದೇ ಬರುತ್ತಲ್ಲ, ಅಲ್ವಾ? ಒಬ್ಬನೇ ಮೆಡಿಕಲ್ ಸರ್ವಿಸ್ ಮಾಡಿ ಬದುಕಿ ಹೇಗೆ ಬದುಕಿದ್ರೆ 34 ವರ್ಷದಿಂದ ಹೆಂಡತಿಯನ್ನು ಕಳ್ಕೊಂಡು ಅಂತಿರ್ಬೇಕು. ನೋ, ಹೈಲಿ ಡಿಸಿಪ್ಲಿನ್ಡ್. ಅಬ್ಸಲ್ಯೂಟ್ಲಿ. ಇವನ್ ತಾಯಿ ಇದ್ದಾರೆ 96 ವರ್ಷ, ನನಗೆ 76. ಅರ್ಥ ಆಯ್ತಾ? ನಾವು ನಮ್ಮ ಒಂದು ನ್ಯಾಯಕ್ಕೆ ಫೈಟ್ ಮಾಡೋ ಜಾತಿ, ಇದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾರು ಬಂದ್ರು ಒಂದೇ ಮಗೆ ಈ ಚೇರ್ಮನ್ ಶಾಲೆಗಳಿಗೆ 18 ಇನ್ಸ್ಟಿಟ್ಯೂಟ್ ಅಧ್ಯಕ್ಷ ಇದ್ದಾರಲ್ಲ, ನ್ಯಾಯ ಪಡೆದುಕೊಂಡು ಅವರ ಜೈಲಿಗೆ ಹಾಕಬೇಕು. ಆ ಸಂಸ್ಥೆ ಅಧಿಕಾರ ತೆಗಿಬೇಕು. ನಾವೀಗ ಬರಲಿ, ನಮ್ಮಾಗೆ 6 ಮನುಷ್ಯ ಆಗಲಿ, ಅಲ್ಲಿ ಬೇರೆಯವರು ಆಡಳಿತ ತಕೊಳ್ಳಿ. ಇದು ಪ್ರಜಾತತ್ವ. ಇದಾಗಬೇಕು ಅಂತ ಕನಸು ಕಾಣ್ತಾ ಇದೆ ನಾವು. ನೀವು ಒಬ್ಬ ಮನುಷ್ಯನ ಬೈಲಿಕ್ಕೆ ಅಧಿಕಾರ ಇಲ್ಲ ನಮಗೆ ಮಾರಾರೆ. ಇವರು ಅನ್ನ ಊಟ ಮಾಡ್ತಾರೆ ಅಥವಾ ಬರೀ ನೀರು ಕುಡಿದು ಬದುಕ್ತಾರೆ. ಒಬ್ಬ ಅನ್ಯಾಯ ಮಾಡಿದ್ರೆ ನಾವು ಹೇಳ್ತದೆ, ಪ್ರತಿಭಟಿಸ್ತದೆ, ನಮ್ಗೆ ಅಧಿಕಾರ ಇದೆ. ಇವರ ಮನೆ ಮೇಲೆ ಗಂಟೆ ಹೊಡೆದು ಕೇಳ್ತಾ ಇಲ್ಲ ನಾವು. ನಮಗೆ ಅನ್ಯಾಯ ಆಗಿದೆ, ನಾವು ಕೇಳ್ತಾ ಇದ್ದೇವೆ. ವೈಯಕ್ತಿಕ ನಿಂದನೆಗಳು. ನಮ್ಮ ಶ್ರದ್ಧಾ ಕೇಂದ್ರ ಒಂದು ಬರೀತಾರೆ, ಇವ್ರದ್ದು ಯಾರಪ್ಪ ಶ್ರದ್ಧಾ ಕೇಂದ್ರ? ಇಲ್ಲಿದ್ದ ಒಂದೊಂದು ಮಗು 1 ರೂಪಾಯಿ ಕೊಟ್ಟ ಶ್ರದ್ಧಾ ಕೇಂದ್ರ ನಡೀತಾ ಉಂಟು. ಅವ್ರು ಗಮಜಾಲಿ ಮಾಡೋದಲ್ವಾ? 2 ಲಕ್ಷ ಖರ್ಚು ಮಾಡಲ್ವ ಅವರು? ಯಾರ್ದು ಹಣ? ಇಲ್ಲಿ ಕೂತ 95% ಜನರಿಗೆ ತಾಯಂದ್ರ ಹಣ ಸಹಿತ ಇರ್ಬೋದು. ದೈವಿಕ ಸನ್ನಿಧಾನದ ಮೇಲೆ ಅನ್ಯಾಯ ಮಾಡ್ತೇವೆ ಅಂತೇಳಿ ಈಗಾಗಲೇ ಅರ್ಥಾಡಿ ಹೇಳಿದರು. ದೇವಸ್ಥಾನ ಯಾರ ಅಪ್ಪನ ಆಸ್ತಿ ಅಲ್ಲ. ಮುಂಚೆ ಇವರು ಆಳ್ತಾ ಇದ್ಬಿಟ್ಟು ಇವತ್ತು ಆಳಿ ನೋಡಿ ಎಷ್ಟು ಕೊಲೆ ಮಾಡ್ತಾರೆ, ಎಷ್ಟು ಅನ್ಯಾಯ ಮಾಡ್ತಾರೆ. ನನ್ನ ಹೆಂಡತಿಯನ್ನು ಧರ್ಮಕ್ಕೆ ತೆಗೆದ್ರು, ಧರ್ಮಕ್ಕೆ ತೆಗೆದ್ರು. ನಾವು ಜಸ್ಟ್ ನ್ಯಾಯ ಕೇಳಲಿಕ್ಕೆ ಫೈಟ್ ಮಾಡಿ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಕ್ಕೆ ನಮ್ಮ ಮೇಲೆ ಇವರು ರಚಿಸಿದ್ದಾರೆ. ಅಂದ್ರೆ ಒಬ್ಬ ಮನುಷ್ಯ, ಈ ಮನುಷ್ಯನ ಮೇಲೆ ಕೋರ್ಟ್ಗೆ ಹೋಗಬಾರ್ದು. ಏನ್ ಈ ಮನುಷ್ಯ ಮೇಲಿನ ಬಿದ್ದಿದ್ದಾನ? ಅವನ ತಾಯಲ್ಲೂ ಹೆತ್ತದ್ದು. ನೀವು ಆ ಕಾಲೇಜಿನಲ್ಲಿ ಹೈಸ್ಕೂಲಲ್ಲಿ ಈ ಹುಡುಗರಿಗಿಂತ ವರ್ಸ್ಟ್ ಕೆಲಸ ಮಾಡಿದ ಆ ಮನುಷ್ಯ. ಇದಕ್ಕೆ ಈ ಹುಡುಗರಲ್ಲೂ ಬೆಟ್ರು. ನಮ್ಮ ಊರಿನ ಹುಡುಗಿ ತಮಾಷೆ ಮಾಡಿ ಬಿಟ್ಬಿಡ್ತಾರೆ. ಇವ್ರು ಎಲ್ಲೆಲ್ಲಿ ಹೋಗಿ ಡ್ಯಾನ್ಸ್ ಮಾಡಿದವರು ಈಗ ಪೀಠದಲ್ಲಿ ಕೊಟ್ಟು ಪೇಟ ಸುತ್ತಿದ ಮುಗಿತಾ ಮಾರಾರೆ. ಯಾಕೆ ಇವರು ಹಣೆ ಬರಲ್ಲ ಹೊರಗೆ ಹಾಕ್ತಾರೆ? ಅದನ್ನ ಹಾಕಿದಕ್ಕೆ ಇಲ್ಲಿ ಮುಂದಾಗಿ ದುಃಖ ಆಗುತ್ತೆ. ಯಾಕೆ ಇವರಿಗೆ ಒಂದು ಕಮಿಷನ್ ಸಿಕ್ಕುತ್ತಲ್ಲ ಯಾವಾಗಲೂ ವ್ಯಾಪಾರದಲ್ಲಿ. ಈಗ ನಾನೊಬ್ಬ ಡಾಕ್ಟ್ರು, ಒಳ್ಳೆ ಹಣ ಕೊಡೋದು ಮಾತ್ರ ಚೆನ್ನಾಗಿ ನೋಡುದು ನಾನು. ಯಾರು ಹಣ ಕೊಡಲ್ಲ ಅವನ ಲೆಕ್ಕಾಚಾರ ಬರೆದು ಕಳಿಸ್ಬಿಡೋದು. ಈ ಬುದ್ಧಿ ಅವರಿಗುಂಟು. ಸೊ ಇಂಥವ್ರನ್ನ ಎಲ್ಲಿಡ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಜೈಲ್ ಸಾಲದು. ಒಂದು ಕಾಲ ಕೊಟ್ರಿ ಅಂತ ಉಂಟು ಅಂಡಮಾನ್ ನಿಕೋಬಾರದಲ್ಲಿ, ನೋಡಿದ್ರೆ ನೀವು ಯಾರು ಕೇಳಿದಿರ? ಅಲ್ಲಿ ಹಾಕ್ಬೇಕು ಸಾಯವರಿಗೆ. ಯಾಕೆ ಅಂತ ಅನ್ಯಾಯಗಳು ಮಾಡಿದ್ದಾರೆ. ಇದೇ ಸೌಜನ್ಯನ ಆ ಮರ್ಡರ್ ಮಾಡಿದ ನಂತರ ಒಂದು ನಯ ಪೈಸೆ ಕಳಕಳಿ ಇವತ್ತಿಗಾದ್ರೂ ಇದೆಯಾ? ಪೇಪರ್ ಓದಿದ್ರೆ ನೀವು? ಇವ್ರು ಅನ್ನ ತಿಂತಾರ? ಅವರ ಊರಿನ ಹುಡುಗಿ ಅಲ್ವಾ? ಅವರ ಕಾಲೇಜಿಗೆ ಹೋಗ್ತಿರ್ಲಿಲ್ವಾ? ಯಾರೋ ಓದಿದ್ರೆ ಹೇಳಿ ಬರ್ರೆ, ನಿಮಗೆ ನಮಸ್ಕಾರ ಆಗ್ತದೆ. ನಾನು
ಯೋಗ್ಯತೆ ಇಲ್ರಿ, ಮನುಷ್ಯತ್ವದ ಯೋಗ್ಯತೆನೇ ಇಲ್ಲ, 0, ಅಬ್ಸಲ್ಯೂಟ್ಲಿ 0. ಹ್ಯೂಮನ್ ವ್ಯಾಲ್ಯೂಸ್ ಅಂತ ಶಬ್ದ ಇದೆ, ಅದಕ್ಕೆ ತುಂಬ ಬೆಲೆ ಉಂಟು. ಹಾಗಾಗಿ ಪ್ರಜಾತಂತ್ರ ನಮ್ಮಲ್ಲಿ ಹುಟ್ಟಿ ಬೆಳೆದದ್ದು. ಈಗ ಪ್ರಜಾತಂತ್ರದಲ್ಲಿ ಒಂದೇ ಇದೆ, ಪ್ರತಿಭಟನೆ ಇಲ್ಲದೆ ನಿಮಗೆ ನ್ಯಾಯ ಸಿಕ್ಕಲ್ಲ. ನೋಡಿ, ಮೊನ್ನೆ ನನ್ನ ಹೆಂಡತಿ ಪಟದೊಟ್ಟಿಗೆ ಸೌಜನ್ಯ ಪಟ ಹಿಡ್ಕೊಂಡು ಮೆರವಣಿಗೆ ಬಂದವ್ರು ನೋಡಿ ನಾನು ಇಡೀ 1.5 ದಿವಸ ಕಣ್ಣಲ್ಲಿ ನೀರು ಹಾಕಿದ್ದೇನೆ. ಯಾಕಿರ್ಬೋದು ಹೇಳಿ? ಅಲ್ಲಿ ಸಂತೋಷ ಇಲ್ಲ. ನಾನು ಆ ಬೀಡಿನ ಎದುರಿಗೆ ಉಪವಾಸ ಸತ್ಯಾಗ್ರಹ ಮಾಡಿ ಜೀವ ಬಿಟ್ಟರೆ ಒಳ್ಳೇದಂತ ಅನಿಸ್ತಾ ಉಂಟು ನನಗೆ. ಅವನ ಅಧ್ಯಕ್ಷನ ಮನೆ ಅಲ್ವಾ ಅದು? ನಿಮಗೆ ಬೀಡಾಗಿರ್ಬೋದು, ದೊಡ್ಡ ಸಂಗತಿ ಆಗಿರ್ಬೋದು, ಬೊಜ್ಜ ಅದು. ಯಾರ್ಯಾರ ಹಣದಲ್ಲಿ ಕಟ್ಟಿ ಕೂತದ್ರಲ್ಲಿ ಅವ ಸ್ವಂತಕ್ಕೊಂದು ರೂಪಾಯಿ ಹಾಕಿದ್ದಾನೆ ಅದರಲ್ಲಿ. ಆ ಸ್ಟ್ರೈಕ್ ಮಾಡಿ ಜೀವ ಹೋದ್ರೂ ತೊಂದರೆ ಇಲ್ಲ, ಆಟೋದಲ್ಲಿ ನಾನು ಆಲೋಚನೆ ಮಾಡ್ಕೊಂಡಿದ್ದಾನೆ. ಪಾಪ ಇಂಥ ಮಹಿಳೆಯರೆಲ್ಲ ಆ ಪಟ ಹಿಡ್ಕೊಂಡು ನ್ಯಾಯ ಕೊಡ್ಬೇಕಂತ ಬೊಬ್ಬೆ ಹಾಕುವಾಗೆ ನನಗೆ ನಾಚೆ ಆಗೋದು ಬೇಡವಾ? ಕೆಲವು ಸ್ನೇಹಿತರು, ಯಾಕೆ ನೀನು ಭಾಷಣ ಮಾಡಿದ್ಯಾ, ಯಾಕೆ ಹೋಗ್ತೀಯಾ, 76 ವರ್ಷ ಆಯ್ತು, 25 ಗಾದೆಗಳೆಲ್ಲ ಹೇಳಿದ್ರು. ಬುದ್ಧಿವಂತ್ರೆ. ನಾನು ಅವ್ರಿಗೆ ಒಂದೇ ಮಾತಾಡಿದೆ, ಈ 3 ಕಾಸಿನವ್ರು 3 ತಿಂಗಳು ನಾನು ಕೊಂದಿದ್ದೇನೆ ಅಂತೇಳಿ ಪ್ರೂವ್ ಮಾಡ್ಲಿಕ್ಕೆ ಇದೇ ಕಾಕಿ ಡ್ರೆಸ್ನವ್ರು ಹಿಡ್ಕೊಂಡು ಕೇಸ್ ಮಾಡಿದ್ದಾನೆ ಆ ಮ್ಯಾನೇಜ್ಮೆಂಟ್ ಅಧ್ಯಕ್ಷ ಆಗಿ. ಸೊ ಅದರಿಂದ ಓಡಿ ಹೋಗೋ ಸಂಗತಿ ಇಲ್ಲ ನನಗೆ. ಯಾಕಂದ್ರೆ ನ್ಯಾಯ ಸೌಜನ್ಯಗೂ ಒಂದೇ, ಸತ್ತಂತ ನನ್ನ ಹೆಂಡತಿಗೂ ಒಂದೇ, ನಿಮಗೂ ಒಂದೇ, ಬದುಕಿರೋನಿಗೂ ಒಂದೇ. ನೋಡಿ, ಎಷ್ಟು ಜನ ಈ ಸಭೆಯಲ್ಲಿದ್ದವರೆಲ್ಲ CID ಕೆಲಸ ಮಾಡಿ ಆಯ ಬೋದಿತ್ತೆ ಹಿಂದೆ ಬೋದಿತ್ತೆ ಅಂತ ರಾತ್ರಿ ರಿಪೋರ್ಟ್ ಮಾಡಿ 25 ಸಾವಿರ ತರೋರಿದ್ದಾರೆ ಸ್ವಾಮಿ ಇದೇ ಸೋಮಂದರ್ಗದಲ್ಲಿ. ಕಮ್ಮ ನೋಡ, ದೇವರಾಣೆ ಮಾಡಿ ಹೇಳಿದವ್ರು ಇಲ್ಲೇ ಇದ್ದಾರ್ರಿ, ಮೋರ ಇಷ್ಟು ಮಾಡ್ತಾರ್ರಿ ನನ್ನ ನೋಡುವಾಗ. ಇದು ಗುರ್ತಾಯ್ತು ನನ್ನ ಹಣೆ ಮುಂಚಿನಿಂದ ನೋಡಿದ್ದೇನೆ ನಾನು. 78ರಲ್ಲಿ ಗಣೇಶ್ ಬಿಡೆ ನನ್ನ ಹತ್ರ ಬಂದು ಗಿಡ್ಕೊಂಡು ತಿರುಗ್ತಿದ್ದು ನನ್ನ ಸೈಕಲ್ ಮೋಟ್ರಲ್ಲಿ. ಆಗಲೂ ಗಣೇಶ್ ಬಿಡೆ ಜಬ್ಬಾರ್ ಜಬ್ಬಾರ್ ಅಂತ ದಗ್ತಿದ್ರು. ಆ ಮನುಷ್ಯ 9 ತಿಂಗಳು ಗನ್ ಹಿಡ್ಕೊಂಡು ತಿರುಗಿದಾನೆ. 2 ಕಂಟ್ರಿ ಇವಾರ್ಗಳು. ನಾವು ಇವ್ರನ್ನ ಅಡ್ಡ ಹಾಕಿದ್ದೇವೆ, ಹೆಗ್ಗಡೆಯಲ್ಲಿ ಅಪ್ಪನೇ ಅಡ್ಡ ಹಾಕಿದ್ದೇವೆ ನಾವು. ಕಾಲಿಡ್ಬೇಕಂತ ನಾವು. ಇವನಿಗೆ ಯೋಗ್ಯತೆ ಉಂಟ ಕಾಲಿಡ್ಲಿಕ್ಕೆ? ಎಷ್ಟು ಜನ ಕಳಿಸಿದ್ದಾರೆ ನನ್ನ ಎಳ್ಕೊಂಡು ಕಾಲಿಡ್ಲಿಕ್ಕೆ. ನನ್ನ ಅಪ್ಪನಿಗೆ ಹುಟ್ಟಿದವನು ನಾನು. ಇಂಥ 3 ಕಾಸಿನವನಿಗೆ ಕಾಲಿಡೋ ಜಾತಿ ಅಲ್ಲ ನಾನು. ಒಳಗೆ ದೇವರಿದ್ದಾನಲ್ಲ, ಅಲ್ಲಿನ ಕಾಲಿಡೋದು ನಾವು. ನಮ್ಮ ಮಕ್ಕಳಿಗೆ ಈ ಸಂಸ್ಕಾರ ಕಲಿಸ್ಬೇಕು ತಾಯಂದ್ರು. ಯಾಕೆ ನಿಜವಾಗ್ಲೂ ಕಲಿಸ್ಬೇಕು. ಯಾವುದೋ ಮನುಷ್ಯ ಆ ದೊಡ್ಡ ಕುರ್ಚಿಯಲ್ಲಿ ಕೂತ ಕೂಡಲೇ ಅವನ ಕಾಲಿಡಿಸ್ಬಾರ್ದು. ದಯಮಾಡಿ ಇಡಿಸ್ಬೇಕು ನೀವು. ನಿಮ್ಮ ಕಾಲು ದಿವಸ ಬೆಳಿಗ್ಗೆ ಎದ್ದು ಇಡೀ ತಂದೆ ತಾಯಿಗಳು ಕಾಲಿಡಲಿ. ಇಂಥ ಮನುಷ್ಯರು ಹಿಡಿಬಾರ್ದು, ಪಾಪ ಬರುತ್ತೆ ಅಷ್ಟೇ. ಇದೇ ಮಾತನ್ನೊಬ್ಬ ರಿಕ್ಷಾ ಡ್ರೈವರ್ ಕೃಷ್ಣ ಹೇಳಿದ್ದಾನೆ. ಪಂಪಲ್ಲಲ್ಲಿ 75 ಈ ಅಧ್ಯಕ್ಷನ ಪಟಗಳು ಹಾಕಿ ದೊಂಕಿದ್ದಾರೆ. ಅಪ್ಪ ಮನೆಗೆ ಜೋರು ಮಾಡಿದ್ದಾರೆ. ನನ್ನ ಪಟ ಮಾಡಿದ ಪೆಟ್ಟು ಬರುಪ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟು ಹೊಟ್ಟೆ ಹೊಡಿತಾ ಉಂಟು. ದೇವರ ಪಟ ಮಾಡಲಿ, ಅಣ್ಣಪ್ಪನ ಪಟ ಮಾಡಲಿ, ಡ್ರೈವ್. ನೋಡಿ, ಈ ಪರಿಸ್ಥಿತಿ ಬಂದಿದೆ ಆಗಲೇ, ಇನ್ನು ಜೋರಾಗುತ್ತೆ. ಈ ಪ್ರತಿಭಟನೆಯಿಂದಲ್ಲ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉಂಟು ನೋವು. ಆ ನೋವನ್ನು ವ್ಯಕ್ತಪಡಿಸುವ ರೀತಿ ಇದೆಯಲ್ಲ. ನಾವು ಯಾಕೆ ಕಾಯಿಲೆ ಒಂದೇ ದಿವಸದಲ್ಲಿ ಗುಣ ಆಗುತ್ತಾ? ಯಾರ್ಯಾರು ಗುಣ ಆಗಿದೆಯಾ? ನಾವು ಆಸ್ಪತ್ರೆಯಲ್ಲಿ 1 ವಾರ ಹಣ ಮಾಡಿ ಮೆಲ್ಲ ಗುಣ ಮಾಡೋಂಥ ಸಿಸ್ಟಮ್ ಮಾಡಿದ್ದಾನೆ ದೇವರು. ನಮಗೂ ಹಣ ಆಗುತ್ತೆ, 1 ವಾರ ನಂತರ ಗುಣ ಆಗುತ್ತೆ. ಇದು ಪ್ರತಿಭಟನೆ ಹಾಗೆ. ಇದು 1 ವರ್ಷಕ್ಕೆ ಬೆಲೆ ಇಲ್ಲ. ನಾವು ಪ್ರತಿಭಟಿಸ್ತಾನೆ ಇರಲೇಬೇಕು. ನೋಡಿ, ನಾನು ಎದ್ದು ಕೂತ್ಕೊಳ್ಳಿಲ್ವಾ? 34 ವರ್ಷ ಆಯ್ತು ಅವಳನ್ನ ಕಳೆದುಕೊಂಡು ನಾನು. ಇವತ್ತಿಗೂ ನೋವುಂಟು ನನ್ನ ಹತ್ರ. ನನ್ನನ್ನ ಎದುರಿಗೆ 5 ಫೀಟಲ್ಲಿ ನೋಡಿದ್ರೆ ಹೆದರಿ ಅವರೇ ಓಡಿ ಹೋಗ್ತಾರೆ, ನಾನು ಓಡಿ ಹೋಗಲ್ಲ. ಈ ಸಭೆಯಲ್ಲಿ ಕುತ್ಕೊಳಿಸಿ ಬಂದು ನೋಡುವ ಭಾಷಣ ಮಾಡಲಿ ಅವರು, ನಾನು ಮಾಡ್ತಾನೆ. ಆ ಬೆಟ್ರಿ ಇಲ್ಲ, ಯಾಕಂದ್ರೆ ಅವ್ರು ನಿಜವಾಗ್ಲೂ ಅನ್ಯಾಯ ಮಾಡಿದ್ದಾರೆ. ಒಂದು ಸಂಸ್ಥೆ ಅಧ್ಯಕ್ಷ ಆಗಿ ಅಲ್ಲಿದ್ದ ಮಾಸ್ಟರ್ಗಳನ್ನ ಸರಿಯಾಗಿ ನಡೆಸೋನು ಆ ಮನುಷ್ಯ ಒಂದು ಸಂಸ್ಥೆ ನಡೆಸಲಿಕ್ಕೆ ಯೋಗ್ಯನಾ? ಬರೇ ಭಾಷಣ ಮಾಡಿದಾಗಲೇ ಸ್ವಾಮಿ, ಮಾನವೀಯತೆ ಬೇಕು. 25 ಸಂಸ್ಥೆ ನನಗೂ ಮಾಡ್ಲಿಕ್ಕಾಗತ್ತೆ, ಕೊಡ್ಲಿ ಒಂದು 500 ಕೋಟಿ. 1 ತಿಂಗಳಲ್ಲಿ ಮಾಡ್ತಾನೆ. ನೋಡಿ, ಮೊನ್ನೆ ಒಬ್ಬ ಡಾಕ್ಟರ್ ಆಗಿಬಿಟ್ಟು ಗರ್ಭ ತೆಗೆದುಬಿಟ್ಟು ಓದಿ, ನಿನ್ನೆ ನೋಡಿದ್ರ TV 9ನಲ್ಲಿ. ಡ್ರೈವರ್ ಅವ ಗರ್ಭ ತೆಗೆ ಕೆಲಸ ಮಾಡಿ ಕೋಟಿಯಲ್ಲಿ ಹಣ ಮಾಡಲಿಲ್ವಾ? ಇವ ಮಾಡ್ಬೇಕಂತ ಹುಚ್ಚು. ಹಣ ಮಾಡುದು ಯಾರು ಮಾಡ್ಲಿಕ್ಕಾಗತ್ತೆ? ನನ್ನ ಊರಿನಲ್ಲಿ ಒಂದು ಸೂಳೆ ಮಾಡ್ತಾರೆ ರಾಯಚೂರಲ್ಲಿ. ನನ್ನ ಅಜ್ಜನ ಸೂಳೆ ನನಗಿಂತ ಹೆಚ್ಚು ಆಸ್ತಿ ಉಂಟು, 300 ಎಕರೆ. ಬೇಕಾ ಕತೆ ನಿಮಗೆ? ರಾಯಚೂರಿನ ಸಿಸ್ಟಮೇ ಉಂಟು. ಆ ಯೋಗ್ಯತೆ ಇದ್ದ ಮನುಷ್ಯ ಅಷ್ಟೇ. ದೇವರು ಇವ್ರು ಏನು ನಂಬಲ್ಲ. ಅಬ್ಸಲ್ಯೂಟ್ಲಿ ದಿಸ್ ಕಮ್ಯುನಿಸ್ಟಿಕ್. ದೇವ್ರು ನಮ್ಮದು ಇದೆಲ್ಲ ಆಗ್ತಿತ್ತಾ? ಇಂಥ ಕೆಲಸ ಮಾಡಿಸ್ಲಿಕ್ಕೆ ಬಿಡ್ತಿದ್ರ ದೇವರು? ಸಾಧ್ಯನೇ ಇಲ್ಲ. ನಂಬಿಕೆ 0, ದೊಡ್ಡ 0. ಹಾಗಾಗಿ ಕೇಳಕ್ ಬಾ, ಅಲ್ಲಿ ನದಿ ಆಚೆ ಬಾ, ಸಮುದ್ರದಲ್ಲಿ ಮುಳುಗಿ ಹೇಳು ಸತ್ಯ. ಇದೆಲ್ಲ ಯಾಕ್ರಿ ಸ್ವಲ್ಪ ಪೊಲೀಸ್? ಅಲ್ಲೇ ಅಣ್ಣಪ್ಪ ದೇವರಿದ್ದಾರೆ, ಮಂಜುನಾಥ ಸ್ವಾಮಿ ಇದ್ದಾರೆ, ಅಲ್ಲೇ ಶಾಸ್ತ್ರ ಹೊಡಿತಾರೆ. ಕರೀಲಿ ನಮ್ಮನ್ನ, ಕರೀಲ್ರಿ, ಎಲ್ಲರೂ ಸೇರುವ. ಆಣೆ ನಾವೆಲ್ಲ ಜನ ತರ್ತೇವೆ, ನಾವೆಲ್ಲ ಆಣೆ ಮಾಡ್ತೇವೆ.
ಅಷ್ಟು ಸುಲಭ ಇಲ್ಲ ಆಣೆ ಮಾಡೋದು. ಇದು ಮಕ್ಕಳಾಟಿಗೆ ಮಾಡ್ತಾರೆ ನೋಡಿ, ಅಲ್ಲೆಲ್ಲ 4 ಜನ ಬರಬೇಕು ಲಂಗ್ಳಸ್. ಯಾರು ನಾಟಕ ಮಾಡೋದು, ಯಾರು ಹೇಳಿಕೊಡೋದು, ಇವು ನಾಟಕ ಮಾಡುತ್ತೆ ಅಷ್ಟೇ. ಯಾರಿಗೂ ಅದ್ರ ಬಗ್ಗೆ ಕಾಳಜಿ ಅಥವಾ ಮನಸ್ಸು ನಿಷ್ಠೆ ಏನೂ ಇಲ್ಲ ಅವರ ಹತ್ರ. ಅಬ್ಸಲ್ಯೂಟ್ಲಿ ದೇ ಹ್ಯಾವ್ ಬಿಕಮ್ ವರ್ಸ್ಟ್ ಪೀಪಲ್ ಐ ಟೆಲ್ ಯು. ಒಂದು ಟೈಮ್ ಬರ್ಬೋದು, ನದಿ ಆಚೆ ದಾಟಿ ಯಾರು ದೇವಸ್ಥಾನ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಿರಲಿಲ್ಲ 50ರಲ್ಲಿ, ಇದೇ ಧರ್ಮಸ್ಥಳಕ್ಕೆ. ಕಾಡಿ ಕಾಲದಲ್ಲಿ ನೀವು ಕೇಳೋ ಕತೆ, ಸಾಕಮ್ಮನ ಇದರಲ್ಲೇ ಊಟ ಮಾಡಿ ಹೋಗಿ ದರ್ಶನ ಮಾಡಿ ವಾಪಸ್ ಬರೋದು, ಅಲ್ಲಿ ನಿಲ್ದಿರ್ಲಿಲ್ಲ. ಅಂತ ಅನ್ಯಾಯಗಳು ಆಗ್ತಿತ್ತು ಅಲ್ಲಿ. ಈಗ ವಾಪಸ್ ಅದೇ ಅನ್ಯಾಯಗಳು ನಡೀತಾ ಉಂಟು. ನಾವೇನು ಅಪಪ್ರಚಾರ ಮಾಡ್ತಾ ಇಲ್ಲ, ಅಲ್ಲಿ ಆಗುವ ಘಟನೆಗಳು ಇದೆಯಲ್ಲ ಅದು ನಿದರ್ಶನ. ಸೌಜನ್ಯಾಗಿ ನಮ್ಮ ಮಕ್ಕಳನ್ನ ಕಳ್ಕೊಳ್ಳಿಕ್ಕೆ ನಾವು ತಯಾರಿಲ್ರಿ. ಅವ್ರು ಬೇಕಾದ್ರೆ ಏನಾದ್ರು ಮಾಡಿ ಸಾಯಲಿ ಅವರು. ಅರ್ಥ ಆಯ್ತಾ? ನಮಗೇನು ಬೇರೆ ಈಶ್ವರನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕಾಗಲ್ಲ. ಮಂಜುನಾಥ ಸ್ವಾಮಿನ ಇಲ್ಲೇ ಮಾಡ್ಬೋದ್ರಿ ಮಾರ್ಗದಲ್ಲಿ. ನಾನೊಬ್ಬ ಲಿಂಗಾಯತ, ಈಶ್ವರನ್ ನಂಬೋನು, ಎಲ್ಲೋದ್ರೂ ಈಶ್ವರನ್ ನಂಬೋನು ನಾನು. ಅವ್ರ ತಂದೆ ಒಂದ್ಸಲ ಕೇಳಿದ್ರು, ಈ ಛತ್ತೋರ್ಗಾಯಿ ಉಣ್ಪೂಜೆರಿಯ ಡಾಕ್ಟ್ರೆ, ಇಲ್ಲಿ ಕುಡ್ರಲ್ಲಿ ಒಣಸ್ತಾರ ಕೊಡುವೇರೆ ಅಂತ ಹೇಳಿದ್ರು. ಇದು 67ರ ಕತೆ. ಸ್ವಾಮಿ ಅನು ಲಿಂಗಾಯತ ಸ್ವಾಮಿ ಛತ್ರ ಉಳಿಯರ್ ಬತ್ತನತ್ತೇನು ಯಾನು ಬೆಂಪೆ ಸಂಬಳ ಉಂಡು ಒಂಜಿ ಸೋಮವಾರ ಪೋನ ಪ್ರಸಾದ ಅಂದ್ ಎತ್ತೊಂಡೆ ಉಣ್ಪಂದು ಎತ್ತೊಳಿದ್ ನಾನು ನೆನಪಿಲೇರು ಅಂತ ಬೇರೆ ಏನೋ ಕಂಪ್ಲೇಂಟ್ ಮಾಡ್ತಾ ನಮಿತ್ ಮಾಡ್ತೀರಂತ ಉಂಟ. ಓ ಇದು ಕರೆಕ್ಟ್ ಅಂತ ಹೇಳಿದ್ರು. ಇದು ಸಿಸ್ಟಮ್, ಇದನ್ನು ಕಲಿಲಿಕ್ಕೆ ಅವ್ರು ತಯಾರಿಲ್ರಿ. ಛತ್ರ ನಾವು ಊಟ ಹಾಕ್ತೇವೆ, ಹೊಟ್ಟೆ ತುಂಬಿಸ್ತೇವೆ, ಇವ್ರು ಬೊಜ್ಜೆ ತುಂಬಿಸೋದು ನಮಗೆ. ನಾವು ಮನಸ್ಸಿಂದ ಊಟ ಮಾಡ್ಬೇಕು ಅಲ್ವಾ? ಇವರು ಅಲ್ಲಿ ಇವರು ಸಿದ್ಧಗಂಗಾ ಮಠದಲ್ಲಿ ಒಂದಷ್ಟು ಬದುಕಬೇಕ್ರಿ. ಅವ್ರ ಕುಟುಂಬ ಇಟ್ಕೊಂಡು ಅಲ್ಲಿ ಬದುಕಬೇಕು. ಆ ಸಿದ್ಧಗಂಗಾ ಸ್ವಾಮಿಗಳು 8,000 ಜನಕ್ಕೆ ಊಟ ಹಾಕ್ತಾರೆ. ಏನು ಶಿಸ್ತಿಂದ ಹಾಕ್ತಾರೆ, ಎಷ್ಟು ಪ್ರೀತಿಯಿಂದ ಹಾಕ್ತಾರೆ, ಎಲ್ಲ ಸುಖದಕ್ಕೂ ನೋಡ್ತಾರೆ. ಇಲ್ಲಿ ಛತ್ರಕ್ಕೆ ಹೋದವ್ರದ್ದು ಅನುಭವಿಸಿದ್ರೆ ಗೊತ್ತಾಗುತ್ತೆ ಅಷ್ಟೇ. ನಾನು ಹೋಗೋದು ಕಡಿಮೆ. ಅರ್ಥ ಆಯ್ತಾ? ಇತ್ತೀಚೆಗೆ ಹೊರಗಿನ ನಮಸ್ಕಾರ ಆಗಿ ದೇವ್ರನ್ನ ಬೈದು ಬರ್ತೇನೆ ನಾನು. ಓ ಅದೊಂದು ಸಿಸ್ಟಮ್ ಗೊತ್ತುಂಟ ನಿಮಗೆ? ದೇವ್ರನ್ನ ಬೈಯೋ ಪದ್ಧತಿ ಉಂಟು. ಯಾರಿಗೆ ಗೊತ್ತುಂಟು? ಈಗ ಅತ್ತಾಡಿಯವ್ರು ಹೇಳಿದ್ರಲ್ಲ, ಭೂತ ದೈವ ನಮ್ಮಲ್ಲಿ ನಿಷ್ಠೆ ಉಂಟು, ನಮ್ಮ ಇಡೀ ಕುಟುಂಬ ಉಂಟು, ತುಳೋರು ಎಲ್ರಿಗೂ ಉಂಟು ಅಂತೇಳಿ. ಅದೇ ಏನಂತ ಹೇಳಿದ್ರೆ, ನಿಮ್ಮ ದುಃಖವನ್ನ ನ್ಯಾಯ ಒದಗಿಸಲಾರ್ದಾಗ ಆ ದೇವ್ರನ್ನ ಬೈಬೇಕಂತೆ. ತಪ್ಪಾಯ್ತಪ್ಪ ಕ್ಷಮಿಸ್ಬಿಡು, ನೀನು ಬೈದಿದ್ದೇನೆ ಅಂತೇಳಿ ವಾಪಸ್ ಬರ್ಬೇಕಂತೆ. ದಿಸ್ ಇಸ್ ದೇರ್. ಶ್ಲೋಕ ಸಹಿತ ಉಂಟು. ಮಾಡ್ಲಿಕ್ಕೆ ಯಾರಿಗೂ ಧೈರ್ಯ ಬರ್ತಾ ಇಲ್ಲ. ಬೆಂಗಳೂರಲ್ಲಿ 2 ಹೆಂಗಸರಿದ್ದಾರೆ ಇವತ್ತಿಗೆ ಮುದುಕಿಯರು. ಒಂದು ಸರಸ್ವತಿಪುರಂ ದೇವಸ್ಥಾನದಲ್ಲಿ ಕನಿಕಾ ಪರಮೇಶ್ವರಿ, ಇನ್ನೊಂದು ಕೃಷ್ಣ ದೇವಸ್ಥಾನದಲ್ಲಿ ದಿವಸ ಬೈದುಕೊಂಡು ನಮಸ್ಕಾರಕ್ಕೆ ಹೋಗುದು ಆ ಹೆಂಗಸರು. ಹಾಗಿದ್ರೆ ಮಾತ್ರ ದೇವರು ಹೆಚ್ಚಾಗ್ತಾನೆ ಅಂತ ಹೇಳೋದು ಅವರು. ಸೊ ನಾವು ಈಗ ಪ್ರತಿಭಟನೆ ಮಾಡಿ ಮಂಜುನಾಥ ಸ್ವಾಮಿಯನ್ನ ಅಣ್ಣಪ್ಪ ದೇವರನ್ನ ಎಬ್ಬಿಸ್ತಾ ಇದ್ದೇವೆ. ಈ ಮನುಷ್ಯ ನೆಗ್ಲಿಜಿಬಲ್, ಇವ ಪ್ರಯೋಜನ ಇಲ್ಲ. ಕಮ್ಮನ್ ಇವೊಬ್ಬನ ನ್ಯಾಯದ ಒಳಗೆ ಕಟ್ಟಡದಲ್ಲಿ ಜೈಲಿಗೆ ಹಾಕೋ ದೊಡ್ಡ ಸಂಗತಿಯ. ನಾಳೆ ಬೆಳಿಗ್ಗೆ ಎಂಡೋನ್ಮೆಂಟ್ ಆಗ್ಬೋದು ಅಂತ ಉತ್ತರ ಇದ್ದಾರೆ. ಆರಿಸಿ ಬಂದವರೆಲ್ಲ ರೆಡ್ಡಿ ಇದ್ದಾರೆ. ಯಾಕೆ ಅಧಿಕಾರ ಸಿಕ್ಕುತ್ತಲ್ಲ ಅವರಿಗೆ, ಕೋಟಿಗಳ ಹಣ ಅವ್ರ ಕೈಯಲ್ಲಿ ಸಿಕ್ಕುತ್ತಲ್ಲ, ಯಾರಿಗೆ ಬೇಡ? ನಿನ್ನೆ ಒಬ್ಬ ಫ್ರೆಂಡ್ ಹೇಳ್ತಾರೆ, ಇದೆಲ್ಲ ಅಕ್ಕಿದು ಹಾಲಿಂದ ಹಣ ಮಾರಾರೆ ಅಂತ. ಇವರು ಪ್ಲಾನ್ ಮಾಡೋದಂತದೇ, ಯಾವ್ದಾದ್ರು ಇಂಥ ಹಣ ಸಿಕ್ಕುತ್ತೆ ಪ್ಲಾನ್ ಮಾಡೋದು. ಇಂಥವ್ರನ್ನ ತೆಗೆದ್ಬಿಟ್ರೆ ಅವ್ರಿಗೆ ಸಿಕ್ಕುತ್ತಲ್ಲ. ಇಂಥದ್ದು ಆಗಲೇ ಪೊಲಿಟಿಕಲ್ ರಂಗಲ್ಲಿ ನಡೀತಾ ಉಂಟು. ದೇವರಿಂದ ದೊಡ್ಡ ಬಾಂಬ್ ಬಿದ್ದು ಒಂದು ಮರುದಿವಸ ಈ CBI ಅವರ ಸಣ್ಣ ರಿಪೋರ್ಟ್ ಅಲ್ಲಿ ಅದು ಆಕ್ಟಿವೇಟ್ ಆಗಿ ಅವರ ಹೊರಗೆ ನಿಂತು ತನಿಖೆ ಆಗಿ ಒಂದು ಆಕಾರ ಆಗಿ ನಮಗೆಲ್ಲ ನ್ಯಾಯ ಸಿಗುತ್ತದೆ ಅಂತ ಕೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ.